ನನ್ನ ಹೆಸರು ಕಿಶೋರ್ ಅಂತ, ನ್ಯೂ ಕಿಂಗ್ ಅಕ್ವೇರಿಯಂ ಓನರು. ನಾನು ಬಂದು ಈ ಒಂದು ಅಕ್ವೇರಿಯಂ ಫೀಲ್ಡಲ್ಲಿ 20 ವರ್ಷದಿಂದ ಒಂದು ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ಓನರ್ ಆಗಿದ್ದೀನಿ. ಅಂದರೆ 2010 ನಾನು ಓನಾಗಿ ಮಾಡಿದ್ದು. ಸ್ಟಾರ್ಟ್ ಮಾಡಿದಾಗ ಒಂದು 5 ಲ್ಯಾಕ್ 6 ಲ್ಯಾಕಿಂದ ಸ್ಟಾರ್ಟ್ ಮಾಡಿದ್ದು ಒಂದು ನಮ್ಮ ಶಾಪ್ನ. ಇವತ್ತು ಒಂದು 1.5-2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಸ್ಟಾರ್ಟಿಂಗ್ ನಿಮಗೆ ಈ ಫಿಶ್ ಮೇಲೆ ಯಾಕೆ ಇಂಟ್ರೆಸ್ಟ್ ಬಂತು ಸರ್? ಇದನ್ನು ಫಿಶ್ ಶಾಪೇ ಮಾಡಬೇಕು, ಇದೇ ಬಿಸ್ನೆಸ್ ಮಾಡಬೇಕಂತ ನಿಮಗೆ ಹೆಂಗೆ ಇಂಟ್ರೆಸ್ಟ್ ಬಂತು? ಆ್ಯಕ್ಚುಲಿ ನಮ್ಮ ಬಾವರು ಒಂದು ರೋಸ್ಲ್ಯಾಂಡ್ ಅಕ್ವೇರಿಯಂ ಅಂತ ಬಾನ್ಸ್ವಾಡಿಲಿ ಶಾಪ್ ಇದೆ. ಸೊ ಅಲ್ಲಿ ಅವರು ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ನನ್ನ ಕರೆದ್ರು. ಅವಾಗ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಓಕೆ ಸೊ ಅವ್ರ ಹತ್ರ ಎಲ್ಲ ಕಲಿತೆ ನಾನು. ಆಮೇಲೆ ನಾನು ಓನಾಗಿ ಮಾಡ್ಕೊಂಡಿರೋದು. ಓಕೆ, ಇವಾಗ ಇಷ್ಟು ಅಂದರೆ ಸ್ಟಾರ್ಟಿಂಗ್ ನಾನು ಬಂದಾಗ ಸೈಕಲಲ್ಲಿ ಸ್ಟಾರ್ಟ್ ಮಾಡಿದ್ದು. ಹಾಂ ಸರ್. ಇವತ್ತು ಒಂದು ಒಳ್ಳೆ ಒಂದು ಜೀವನ ಲೈಫ್ ಸ್ಟೈಲ್ನ ನಡೆಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಯಾವ ಏರಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಬಾನ್ಸ್ವಾಡಿ. ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ವಿ ಬಾನ್ಸ್ವಾಡಿ. ಸರ್. ಇಷ್ಟೆಲ್ಲ ಇವಾಗ ಒಂದು ಸಾಧನೆ ಅನ್ಬೇಕಾಗುತ್ತೆ. ಇಷ್ಟು ನಾವು ಯಾಕಂದರೆ 20 ವರ್ಷದ ಶ್ರಮ ಸರ್ ಇದು. ಹಾಂ ಸರ್. ಇವಾಗ ಇಷ್ಟೆಲ್ಲ ಮಾಡಿದ್ದೀರಾ ಅಂದರೆ ಅಷ್ಟು ಈಸಿ ಲೈಫೆಲ್ಲ ಇಲ್ಲ ಸರ್, ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ. ಅಂದರೆ ಯಾವ ಥರ ಅಂದರೆ ಮನೆಗೆ ಹೋಗಿ ಸರ್ವಿಸ್ ಎಲ್ಲ ಮಾಡಿ. ಹಾಂ ಸರ್. ಸೊ ಫಿಶ್ಗೆ ಏನೋ ಪ್ರಾಬ್ಲಮ್ ಇದ್ದರೆ ಸೊ ಅಲ್ಲೆಲ್ಲ ಹೋಗಿ ಮೆಡಿಸಿನ್ಸ್ ಎಲ್ಲ ಹಾಕಿ, ಅಂದರೆ ಒಂದು ಬೆಂಗಳೂರು ಆಲ್ರೌಂಡ್ ಡೈಲಿ ನಾನು ಒಂದು 50 ಕಿಲೋಮೀಟ್ರ್ ಮಿನಿಮಮ್ ಸೈಕಲ್ ತುಳಿತಾ ಇದ್ದೆ. ಹಾಂ ಸರ್. ಸೊ ಮನೆಗೂ ಹೋಗಿ ಸರ್ವಿಸ್ ಎಲ್ಲ ಮಾಡಿಕೊಂಡು ಈಗಲೂ ಆ ಕಸ್ಟಮರ್ ನಮ್ಮ ಹತ್ರ ಇದ್ದಾರೆ. ಓಕೆ. ಈಗೇನು 20 ವರ್ಷದಿಂದ ನಾನು ಅವ್ರ ಮನೆಗೆಲ್ಲ ಹೋಗ್ತಾ ಇದ್ದಲ್ಲ, ಆ ಕಸ್ಟಮರ್ ಹಾಗೆ ಕಂಟಿನ್ಯೂ ಇದ್ದಾರೆ ನಮ್ಮ ಹತ್ರ. ಓಕೆ ಸರ್. ಇವಾಗ ಒಂದೊಂದು ಫಿಶ್ದು ಇವಾಗ ಕಸ್ಟಮರ್ ಎಲ್ಲ ಇದು ಕೇಳ್ತಾರಲ್ಲ ಸರ್, ನಿಮ್ಗೆ ಆನ್ಲೈನಿಂದ ಫೋನ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳ್ತಾರೆ ನಿಮಗೆ. ಈ ಥರ ಫಿಶ್ ಸಾಕಬೇಕು, ಯಾವ್ದು ಸಾಕಬೇಕು, ಅವ್ರಿಗೆಲ್ಲ ಡೀಟೇಲ್ಸ್ ಕೊಡ್ತಿರಲ್ಲ? ಕೊಡ್ತೀವಿ ಸರ್, 100% ಕೊಡ್ತೀವಿ. ಅವ್ರೇನೋ ಅಲ್ಲಿಂದ ಕೇಳಿದ್ರೆ ಇಲ್ಲಿಂದ ಆರ್ಡ್ರ್ ಮಾಡಿ ನಾವು ಇಲ್ಲಿಂದ ಕೊರಿಯರ್ ಕಳಿಸ್ತೀವಿ. ಓಕೆ. ಇಲ್ಲ ಬಸ್ಸಲ್ಲೇ ಇಲ್ಲ ಟ್ರೈನಲ್ಲಿ, ಯಾಕಂದ್ರೆ ರಾಜಸ್ಥಾನವರೆಗೂ ಕಳಿಸಿದ್ದೀವಿ ನಾವು. ಓಕೆ. ಸೊ ಹಾಗಾಗಿ ಸರ್, ಈ ಜೀವನದ ಬಗ್ಗೆ ನಿಮ್ಮೊಂದು 2 ಮಾತು ಹೇಳ್ಬೇಕಾದ್ರೆ ಏನಂತೀರಾ? ಆ ಕಷ್ಟದಿಂದ ಇಲ್ಲಿ ಮೇಲೆ ಇಷ್ಟು ಶ್ರಮಪಟ್ಟು ಮೇಲೆ ಬಂದಿದ್ದೀರಾ. ಇವಾಗಿನ ಲೈಫು ಆ ಲೈಫ್ಗೂ ಇವಾಗ ಯಾವ ಥರ ಲೈಫ್ ಲೀಡ್ ಮಾಡ್ತಾ ಇದ್ದೀರಾ ಸರ್? ಅವಾಗೆಲ್ಲ ತುಂಬ ಕಷ್ಟಪಟ್ಟು ನಾವು ಇದೊಂದು ಸಂಸ್ಥೆನ ನಾವು ಹುಟ್ಟಾಕಿದ್ದೀವಿ. ಇದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಶೋರೂಮ್ ಅಂತ. ಯಾಕಂದರೆ ಅಕ್ವೇರಿಯಂ ಅಂದರೆ ಏನಾಗುತ್ತೆ, ಎಲ್ಲರೂ ಚಿಕ್ಕದಾಗಿ ಮಾಡಿರ್ತಾರೆ, ಒಳಗಡೆ ಹೋದ ಸ್ಮೆಲ್ಲು ಇರೋಕ್ಕಾಗಲ್ಲ. ಅದೇ ಫೀಲಿಂಗ್ ಇದೆ ಜನಗಳ ಹತ್ರ. ಸೊ ಈಗ ನಮ್ಮ ಶಾಪಿಗೆ ಬಂದರೆ ಆ ಥರ ನಿಮಗೆ ಸ್ಮೆಲ್ಲೇ ಇರೋದೇ ಇಲ್ಲ ನಮ್ಮ ಶಾಪಲ್ಲಿ. ಒಂದು ಶೋರೂಮಿಗೆ ಬಂದರೆ ಯಾವ ಥರ ನಿಮಗೆ ಫೀಲ್ ಆಗುತ್ತೋ ಆ ಥರ ಒಂದು ಕೊಡಬೇಕನ್ನೋದು ಆಸೆ ಇತ್ತು. ಆ ಥರ ಮಾಡಿದ್ದೀನಿ. ಇನ್ನು ಜನಗಳ ಆಶೀರ್ವಾದ ಇನ್ನೂ ನಮ್ಮ ಮೇಲೆ ಜಾಸ್ತಿ ಇದ್ದರೆ, ಇನ್ನೂ ಒಂದು ಒಳ್ಳೆ ಬಿಸ್ನೆಸ್ಗಳೆಲ್ಲ ಆದರೆ ಒಂದು ಮ್ಯೂಸಿಯಂ ಮಾಡಬೇಕಂತ ಇದ್ದೀನಿ. ಓಕೆ. ಅದಕ್ಕೆಲ್ಲರೂ ನಮ್ಗೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಐರಾ ಟಿವಿನ ಫಾಲೋ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇವ್ರ ಚಾನಲಿಂದ, ಐರಾ ಟಿ ವಿ ಚಾನಲಿಂದ ಯಾರ್ಯಾರು ಬಂದು ನಮ್ಮ ಅಂಗಡಿಗೆ ಬಂದು ತೊಗೊತೀರಾ, ಒಂದು ಪರ್ಚೇಸ್ ಮಾಡ್ತೀರಲ್ಲ, ಅವ್ರಿಗೆ ಒಂದು 10% ಡಿಸ್ಕೌಂಟ್ ಕೊಡ್ತೀನಿ.